ಈಗ ಕಂಟೆಸ್ಟ್ ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಬೇಡ ಪಾರ್ಟಿ ಅವೆಲ್ಲ ಸುಳ್ಳು. ನಾನಿನ್ನ ವರದಿನೇ ಕೊಟ್ಟಿಲ್ಲ. ಅವರು ನನ್ನ ವರದಿ ಕೇಳಿದ್ದಾರೆ. 4ನೇ ತಾರೀಕು ಮೀಟಿಂಗ್ ಇದೆ. ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿಲ್ಲ. ನಾವು ಕೆಲವು ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಹಾಕಿದ್ದೆ. ಅವರೆಲ್ಲ ಕೆಲವರೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ. 4ನೇ ತಾರೀಕು ನಾನು ಸಿದ್ದರಾಮಯ್ಯನವ್ರನ್ನ ನನ್ನನ್ನು ಡೆಲ್ಲಿಯವ್ರು ಕರೆದಿದ್ದಾರೆ. ನಾವಿಬ್ರು ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೇನೋ ಒಂದು ಗೈಡ್ಲೈನ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಈಗ ಅವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲ ಸುಳ್ಳದು. ಮಾಧ್ಯಮದಲ್ಲಿ ಬಂದಿರೋದೆಲ್ಲ ಸುಳ್ಳು. ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡಿದ್ರೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳ್ತಾರೆ ಎಲ್ಲರೂ ಕೇಳ್ತಾರೆ. ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂಥ ಕೆಲವು ಲೆಟರ್ಸ್ ಕೊಟ್ಟಿದ್ದಾರೆ, ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 10ನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ MLAs ಡಿಪ್ಯೂಟಿ ಕ್ಯಾಂಡಿಡೇಟ್ಸ್ ಕೆಲವ್ರನ್ನ, ಮಧ್ಯಾಹ್ನ ಕೆಲವ್ರನ್ನ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆದಿದ್ದೀನಿ. 2 ತಂಡ ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಮ್ಮ ದೆಹಲಿ ಲೀಡರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹಾಗಾಗಿ ಏನ್ ಮಾಡಬೇಕು, ಸ್ಟ್ರಾಟಜಿ ಏನ್ ಹೇಳಬೇಕು ಅಂತ ನಾವೆಲ್ಲ ಹೇಳಿ. ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್? ಪಕ್ಷಕ್ಕೆ ಅನಿವಾರ್ಯ ಆದ್ರೆ, ಪಕ್ಷದ ಗೆಲುವಿಗೆ ಅನಿವಾರ್ಯ ಆದ್ರೆ ಪಾರ್ಟಿ ಅವ್ರೇನು ನಮ್ಮ ಮಿನಿಸ್ಟರ್ಸ್ಗೆ ನಾವು ಈ ಜವಾಬ್ದಾರಿ ವಹಿಸಿದ್ದೀವಿ. ಅವ್ರು ರಿಪೋರ್ಟ್ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಅಲ್ಲ. ಯಾರು ಬೇಕಾದ್ರೂ ಕೆಲವು ನಿಲ್ಬೇಕಾದಂತ ಪರಿಸ್ಥಿತಿ ಬರಬಹುದು, ಬರದೇ ನಿಲ್ಬಹುದು. ನೋಡೋಣ, ಪಾರ್ಟಿ ಅಂತ ಅವೆಲ್ಲ ಸುಳ್ಳು. ಕ್ಯಾಂಡಿಡೇಟ್ಗಳಿಗೆ ಕೊರತೆ ಏನೂ ಇಲ್ಲ. ಕ್ಯಾಂಡಿಡೇಟ್ಗಳು ಬೇಕಾದಷ್ಟು ಜನ ಇದ್ದಾರೆ, ಎಕ್ಸೆಸ್ ಇದ್ದಾರೆ. ಒಂದೊಂದು ಕಡೆ 8, 10, 5, 3, 4 ಎಲ್ಲ ಕೇಳ್ತಾ ಇದ್ದಾರೆ. ಅವ್ರು ಕೇಳೋದು ಮುಖ್ಯ ಅಲ್ಲ ನಮಗೆ. ನಾವು ಪಾರ್ಟಿಯಿಂದ ಯಾರು ಫೀಲ್ಡ್ ಮಾಡ್ತೀವಿ ಅನ್ನೋದು ಮುಖ್ಯ. ಅವೆಲ್ಲ ಸುಳ್ಳು. ನಾನಿನ್ನ ವರದಿನೇ ಕೊಟ್ಟಿಲ್ಲ. ಅವರು ನನ್ನ ವರದಿ ಕೇಳಿದ್ದಾರೆ. 4ನೇ ತಾರೀಕು ಮೀಟಿಂಗ್ ಇದೆ. ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿಲ್ಲ. ನಾವು ಕೆಲವು ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಹಾಕಿದ್ದೆ. ಅವರೆಲ್ಲ ಕೆಲವರೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ. 4ನೇ ತಾರೀಕು ನಾನು ಸಿದ್ದರಾಮಯ್ಯನವ್ರನ್ನ ನನ್ನನ್ನು ಡೆಲ್ಲಿಯವ್ರು ಕರೆದಿದ್ದಾರೆ. ನಾವಿಬ್ರು ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೇನೋ ಒಂದು ಗೈಡ್ಲೈನ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಈಗ ಅವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲ ಸುಳ್ಳದು. ಮಾಧ್ಯಮದಲ್ಲಿ ಬಂದಿರೋದೆಲ್ಲ ಸುಳ್ಳು. ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡಿದ್ರೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳ್ತಾರೆ ಎಲ್ಲರೂ ಕೇಳ್ತಾರೆ. ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂಥ ಕೆಲವು ಲೆಟರ್ಸ್ ಕೊಟ್ಟಿದ್ದಾರೆ, ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 10ನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ MLAs ಡಿಪ್ಯೂಟಿ ಕ್ಯಾಂಡಿಡೇಟ್ಸ್ ಕೆಲವ್ರನ್ನ, ಮಧ್ಯಾಹ್ನ ಕೆಲವ್ರನ್ನ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆದಿದ್ದೀನಿ. 2 ತಂಡ ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಮ್ಮ ದೆಹಲಿ ಲೀಡರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹಾಗಾಗಿ ಏನ್ ಮಾಡಬೇಕು, ಸ್ಟ್ರಾಟಜಿ ಏನ್ ಹೇಳಬೇಕು ಅಂತ ನಾವೆಲ್ಲ ಹೇಳಿ. ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್? ಪಕ್ಷಕ್ಕೆ ಅನಿವಾರ್ಯ ಆದ್ರೆ, ಪಕ್ಷದ ಗೆಲುವಿಗೆ ಅನಿವಾರ್ಯ ಆದ್ರೆ ಪಾರ್ಟಿ ಅವ್ರೇನು ನಮ್ಮ ಮಿನಿಸ್ಟರ್ಸ್ಗೆ ನಾವು ಈ ಜವಾಬ್ದಾರಿ ವಹಿಸಿದ್ದೀವಿ. ಅವ್ರು ರಿಪೋರ್ಟ್ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಅಲ್ಲ. ಯಾರು ಬೇಕಾದ್ರೂ ಕೆಲವು ನಿಲ್ಬೇಕಾದಂತ ಪರಿಸ್ಥಿತಿ ಬರಬಹುದು, ಬರದೇ ನಿಲ್ಬಹುದು. ನೋಡೋಣ, ಪಾರ್ಟಿ ಅಂತ ಅವೆಲ್ಲ ಸುಳ್ಳು. ಕ್ಯಾಂಡಿಡೇಟ್ಗಳಿಗೆ ಕೊರತೆ ಏನೂ ಇಲ್ಲ. ಕ್ಯಾಂಡಿಡೇಟ್ಗಳು ಬೇಕಾದಷ್ಟು ಜನ ಇದ್ದಾರೆ, ಎಕ್ಸೆಸ್ ಇದ್ದಾರೆ. ಒಂದೊಂದು ಕಡೆ 8, 10, 5, 3, 4 ಎಲ್ಲ ಕೇಳ್ತಾ ಇದ್ದಾರೆ. ಅವ್ರು ಕೇಳೋದು ಮುಖ್ಯ ಅಲ್ಲ ನಮಗೆ. ನಾವು ಪಾರ್ಟಿಯಿಂದ ಯಾರು ಫೀಲ್ಡ್ ಮಾಡ್ತೀವಿ ಅನ್ನೋದು ಮುಖ್ಯ. ಅವೆಲ್ಲ ಸುಳ್ಳು. ನಾನಿನ್ನ ವರದಿನೇ ಕೊಟ್ಟಿಲ್ಲ. ಅವರು ನನ್ನ ವರದಿ ಕೇಳಿದ್ದಾರೆ. 4ನೇ ತಾರೀಕು ಮೀಟಿಂಗ್ ಇದೆ. ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿಲ್ಲ. ನಾವು ಕೆಲವು ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಹಾಕಿದ್ದೆ. ಅವರೆಲ್ಲ ಕೆಲವರೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ. 4ನೇ ತಾರೀಕು ನಾನು ಸಿದ್ದರಾಮಯ್ಯನವ್ರನ್ನ ನನ್ನನ್ನು ಡೆಲ್ಲಿಯವ್ರು ಕರೆದಿದ್ದಾರೆ. ನಾವಿಬ್ರು ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೇನೋ ಒಂದು ಗೈಡ್ಲೈನ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಈಗ ಅವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲ ಸುಳ್ಳದು. ಮಾಧ್ಯಮದಲ್ಲಿ ಬಂದಿರೋದೆಲ್ಲ ಸುಳ್ಳು. ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡಿದ್ರೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳ್ತಾರೆ ಎಲ್ಲರೂ ಕೇಳ್ತಾರೆ. ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂಥ ಕೆಲವು ಲೆಟರ್ಸ್ ಕೊಟ್ಟಿದ್ದಾರೆ, ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 10ನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ MLAs ಡಿಪ್ಯೂಟಿ ಕ್ಯಾಂಡಿಡೇಟ್ಸ್ ಕೆಲವ್ರನ್ನ, ಮಧ್ಯಾಹ್ನ ಕೆಲವ್ರನ್ನ
ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆದಿದ್ದೀನಿ. 2 ತಂಡ ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಮ್ಮ ಡೈಲಿ ಲೀಡರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಗ ಏನು ಮಾಡಬೇಕು, ಸ್ಟ್ರಾಟಜಿ ಏನು ಹೇಳಬೇಕು ಅಂತ ಅವೆಲ್ಲ ಹೇಳಿ ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್? ಪಕ್ಷಕ್ಕೆ ಅನಿವಾರ್ಯ ಆದ್ರೆ, ಪಕ್ಷದ ಗೆಲುವಿಗೆ ಅನಿವಾರ್ಯ ಆದ್ರೆ ಪಾರ್ಟಿ ಅವ್ರೇನು ನಮ್ಮ ಮಿನಿಸ್ಟರ್ಸ್ಗೆ ನಾವು ಈ ಜವಾಬ್ದಾರಿ ವಹಿಸಿದ್ದೀವಿ. ಅವ್ರು ರಿಪೋರ್ಟ್ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರೂ ಸಾಧ್ಯ ಅಲ್ಲ. ಯಾರು ಬೇಕಾದ್ರೂ ಕೆಲವು ನಿಲ್ಲಬೇಕಾದಂಥ ಪರಿಸ್ಥಿತಿ ಬರಬಹುದು, ಬರದೇ ನಿಲ್ಬಹುದು. ನೋಡೋಣ, ಪಾರ್ಟಿ ಅಂತ ಕ್ಯಾಂಡಿಡೇಟ್ಗಳ ಕೊರತೆ ಇದೆ ಕಾಂಗ್ರೆಸ್ಗೆ. ಅವೆಲ್ಲ ಸುಳ್ಳು. ಕ್ಯಾಂಡಿಡೇಟ್ಗಳಿಗೆ ಕೊರತೆ ಏನೂ ಇಲ್ಲ. ಕ್ಯಾಂಡಿಡೇಟ್ಗಳು ಬೇಕಾದಷ್ಟು ಜನ ಇದ್ದಾರೆ, ಎಕ್ಸೆಸ್ ಇದ್ದಾರೆ. ಒಂದೊಂದು ಕಡೆ 8, 10, 5, 3, 4 ಎಲ್ಲ ಕೇಳ್ತಾ ಇದ್ದಾರೆ. ಅವ್ರು ಕೇಳೋದು ಮುಖ್ಯ ಅಲ್ಲ ನಮಗೆ. ನಾವು ಪಾರ್ಟಿಯಿಂದ ಯಾರು ಫೀಲ್ಡ್ ಮಾಡ್ತೀವಿ ಅನ್ನೋದು ಮುಖ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.